ಹೆಲೋ ಹೆಲೋ. ಅರೆ ಮೋಟು, ಬೇಗನೆ ಗುಡ್ ನ್ಯೂಸ್ ಘೋಷಣೆ ಮಾಡು. ಗುಡ್ ನ್ಯೂಸ್ ಗಿಂತ ಸೂಪರ್ ನ್ಯೂಸ್ ಇದು. ಈಗ ನೀವು ನಮ್ಮನ್ನು ಟಿವಿಯ ಜೊತೆ ಜಿಯೋ ಹಾಟ್ಸ್ಟಾರ್ ನಲ್ಲೂ ಕೂಡ ನೋಡಬಹುದು. ಇಲ್ಲಿದೆ ಅನ್ಲಿಮಿಟೆಡ್ ಟೂನ್ಸ್ ನ ಮಸ್ತಿ, ಪ್ರೀಮಿಯಂ ಎಂಟರ್ಟೈನ್ಮೆಂಟ್ ಮತ್ತು ಲೈವ್ ಸ್ಪೋರ್ಟ್ಸ್. ಜಿಯೋ ಹಾಟ್ಸ್ಟಾರ್, ದ ವರ್ಲ್ಡ್ ಆಫ್ ಇನ್ಫಿನಿಟ್ ಪಾಸಿಬಿಲಿಟೀಸ್. ಆಹಾ ಗಟ್ಟು, ಹವೆ ಎಷ್ಟು ಚೆನ್ನಾಗಿದೆ. ನಡಿ ಬೇಗನೆ ನಮ್ಮ ಸೆಕ್ಯೂರಿಟಿ ರೌಂಡ್ ಅನ್ನು ಪೂರ್ಣಗೊಳಿಸಿ ಆಫೀಸಲ್ಲಿ ಬಿಸಿ ಬಿಸಿ ಕಾಫಿ ಕುಡಿಯೋಣ, ಮಜಾ ಬರುತ್ತೆ. ಹಾ ಬಟ್ಟು, ಸರಿಯಾಗಿ ಹೇಳ್ತಿದ್ದೀರಿ. ನನಗೂ ಕೂಡ ಬಿಸಿ ಬಿಸಿ ಕಾಫಿ ಕುಡಿಬೇಕು ಅನಿಸ್ತಾ ಇದೆ. ಐಲ, ಅಯ್ಯಯ್ಯೋ, ಅಲ್ಲಿ ನೋಡು, ಆ ವ್ಯಕ್ತಿ ಏನೋ ಕತ್ಕೊಂಡು ಓಡ್ತಿದ್ದಾನೆ ಅನ್ಸುತ್ತೆ. ಜನರು ಅವನನ್ನು ಹಿಡಿಯೋಕೆ ಹೋಗ್ತಿದ್ದಾರೆ. ಒಳ್ಳೆ ನಾಗರಿಕರಾಗಿ ನಾವು ಅವನನ್ನು ಹಿಡಿಯೋದು ನಮ್ ಕರ್ತವ್ಯ. ಹೌದಾ? ಬಟ್ಟು, ನೀವೆಲ್ಲಿಗೆ ಹೋದ್ರಿ? ಓಹೋ, ಯಾಕೆ ಸಿಟ್ಟು ಮಾಡ್ತಿದ್ರಿ ಡಾಗಿ ಅವರೇ? ನಾನು ನಿಮ್ಮನ್ನು ಬಚಾವ್ ಮಾಡಿದ್ದೆ. ಬಿಡು ನನ್ನನ್ನ, ಬಿಡು. ಏನ್ ಮಾಡ್ತಿದ್ದೀಯಾ? ಕಳ್ಳ ನನ್ ಮಗನೇ, ಹಿಡಿದು ಬಿಟ್ಟೆ. ಈಗ ಜೈಲಿಗೆ ನಡಿ. ಬನ್ನಿ, ಹಿಡೀರಿ ಇವನನ್ನು. ಅಯ್ಯಯ್ಯೋ, ಈ ಜನರು ಓಡಿ ಮುಂದೆ ಹೋಗ್ತಿದ್ದಾರೆ. ಓ ಅಣ್ಣ, ಕಳ್ಳ ಇಲ್ಲಿದ್ದಾನೆ. ಇಲ್ಲಿ ನೀವೆಲ್ಲಿಗೆ ಹೋಗ್ತಿದ್ದೀರಿ? ಇಲ್ಲಿ ಬನ್ನಿ. ಕಳ್ಳ? ಯಾವ ಕಳ್ಳ? ಎಲ್ಲಿದ್ದಾನೆ ಕಳ್ಳ? ನಾವು ಕ್ರಾಸ್ ಕಂಟ್ರಿ ರೇಸ್ ಕಾಂಪಿಟೇಷನ್ ಮಾಡ್ತಿದ್ದೀವಿ. ನಾನು ಎಲ್ಲರಿಗಿಂತ ಮುಂದೆ ಇದ್ದೆ, ನಿನ್ನಿಂದಾಗಿ ಹಿಂದೆ ಬಿದ್ದೆ. ಆಗೋದೆಲ್ಲ ಆಗೋಯ್ತು. ಆ ಕೋಲು ಸ್ವಲ್ಪ ಇಲ್ಲಿ ಕೊಡಿ, ಬಹಳ ಸಹಾಯ ಆಗುತ್ತೆ. ಓಹೋ, ಸರಿ ಸರಿ ಸರಿ, ಕ್ರಾಸ್ ಕಂಟ್ರಿ ರೇಸ್. ಓಹೋ, ಸಾರಿ ಸಾರಿ ಸಾರಿ. ಹಾ, ನಾನು ಅಂದ್ಕೊಂಡೆ ಯಾರೋ ಕಳ್ಳ ಓಡ್ತಿದ್ದಾನೆ ಅಂತ. ನಾನು ಈಗ್ಲೇ ನಿಮ್ಗೆ ಯಾಕೆ ಕೋಲ್ ಕೊಡ್ತೀನಿ. ಹಾ, ನನ್ಗನ್ಸುತ್ತೆ ನಿಮ್ ಕಾಲಿಗೆ ಏಟಾಗಿದೆ ಅಂತ. ತೆಗೋ, ಇದನ್ನ ಹಿಡ್ಕೊಂಡು ನಡಿ. ನಾನು ರೇಸಿನಲ್ಲಿ ಫಸ್ಟ್ ಬರುವವನಿದ್ದೆ, ಆದ್ರೆ ನೀನ್ ನನಗೆ ಅಡ್ಡ ಬಂದೆ. ಈ ಕೋಲ್ ನಡೆಯೋಕೆ ಅಲ್ಲ, ನಿನಗೆ ಹೊಡೆಯೋಕೆ ಬೇಕು. ಬಿಡಲ್ಲ ನಿನ್ನ, ಬಿಡಲ್ಲ. ಬಿಡಲ್ಲ ನಿನ್ನ. ಮನ್ಮಾನಿ ಸರ್, ಪ್ಲೀಸ್ ಹೆಲ್ಪ್. ನನಗೆ ಗೊತ್ತಿರಲಿಲ್ಲ ನೀವು ಇನ್ಸ್ಪೆಕ್ಟರ್ ಅಂತ. ನಿಂತ್ಕೋ, ನಿಂತ್ಕೋ. ಇದನ್ನಾದ್ರೂ ಹೇಳ್ಬಿಟ್ಟು ಹೋಗು. ನನಗೆ ಒದೆಗಳು ಯಾಕೆ ಬೀಳ್ತಾ ಇತ್ತು? ಸರ್ ಸರ್, ಬಚಾವ್ ಮಾಡಿ ಪ್ಲೀಸ್. ಈ ಡಾಗಿಯಿಂದ ಬಚಾವ್ ಮಾಡಿ ಪ್ಲೀಸ್. ಯಾರಾದ್ರೂ ಹೇಳ್ತೀರಾ ಒದೆ ಮತ್ತೆ ಈ ಕಚ್ಚೋದು ಯಾಕೆ ಆಗ್ತಾ ಇದೆ ಅಂತ? ಇಲ್ಲ ಕಣೋ. ಬೇಗ ಬನ್ನಿ ಸಾಹೇಬ್ರೆ, ಬೇಗ ಬನ್ನಿ. ಬೇಗನೆ ನಡಿ, ಬೇಗ ನಡಿ. ಕಾಮೋಶ್. ಜಮ್ಮತ್ ಸಿಂಗ್, ಆ ಕಡೆ ಹಿಂಬಾಲಿಸೋ. ಕೋಬ್ರಾ ಬಾಸ್, ನಮ್ಮ ನಕಲಿ ಹಾವು ಆರಾಮವಾಗಿ ನಿದ್ದೆ ಮಾಡ್ತಿದೆ. ಇದು ಯಾರಿಗಾದ್ರೂ ಏನ್ ತೊಂದರೆ ಕೊಡುತ್ತೆ ಬಾಸ್? ತೊಂದರೆ ಈಗ ಪೂರ್ತಿ ವಿಶ್ರಾಮಪುರಕ್ಕೆ ಆಗಲಿದೆ. ನಾನೀ ರಿಮೋಟ್ ನ ಬಟನ್ ಅನ್ನ ಆನ್ ಮಾಡಿದಾಗ, ಯಾಕಂದ್ರೆ ಕೋಬ್ರಾ ಸಿಂಗ್ ಬಂದಾಗ ಯಾವುದೇ ಶಬ್ದ ಕೇಳಿಸಲ್ಲ. ಅವನು ಬಯಸಿದಾಗ ವಿನಾಶದ ಗುರ್ತನ್ನ ಬಿಟ್ಟು ಹೋಗ್ತಾನೆ. ನೋಡಿ, ಏನಾಯ್ತು? ಬಾಯಿ ಬಿಟ್ಟೆ ನಿಂತು ಬಿಟ್ರಲ್ಲ. ಕೋಬ್ರಾದ ಹೊಟ್ಟೆಯ ಒಳಗಿನ ದಾರಿ ಬ್ರಿಡ್ಜಿನ ಬದಿಗಿರುವ ನೆಲದ ಒಳಗೆ ಮಾಡಿರುವ ನಮ್ಮ ಡೆನ್ಗೆ ಹೋಗತ್ತೆ. ಈಗ ಅದು ಯಾರನ್ನೇ ನುಂಗಿದ್ರು ಅದರ ಹೊಟ್ಟೆ ಒಳಗಿಂದ ಬಂದು ನಮ್ಮ ಡೆನ್ಗೆ ಬಂದು ಬಿಡ್ತಾರೆ. ಕಮಾನ್, ಲೆಟ್ಸ್ ಗೋ.
ಅಲ್ಲೋಡಿ ಬಂತು ಬೇಟೆ. ನಿಂತ್ಕೊಳ್ಳಿ, ನಾನು ಹೇಳ್ತಾ ಇದ್ದೀನಿ ನಿಂತ್ಕೊಳ್ಳಿ, ಇಲ್ಲ ಅಂದ್ರೆ ನಾಗರ ಹಾವು, ನಾಗರ ಹಾವು. ಇವನಿಂದ ನಮಗೆ ಏನೂ ಪ್ರಯೋಜನ ಇಲ್ಲ. ಇವನನ್ನ ಒಳಗೆ ಜೈಲಲ್ಲಿ ಬಂದ್ ಮಾಡಿ. ಏನ್ ಇನ್ಸ್ಪೆಕ್ಟರ್, ಹೇಗಿದ್ದೆ? ನಾನು ಸರ್ಪರಾಜ. ಹೇಗಿದ್ದೀನಿ? ಇದುವರೆಗಂತೂ ಚೆನ್ನಾಗಿದ್ದೆ, ಆದ್ರೆ ಎಲ್ಲಿವರೆಗೂ ಚೆನ್ನಾಗಿರ್ತೀನೋ ಅದಂತೂ ಗೊತ್ತೇ ಇಲ್ಲ. ನನಗೇನು ಮಾಡಬೇಡಿ, ನನಗೇನು ಮಾಡಬೇಡಿ, ಪ್ಲೀಸ್ ಪ್ಲೀಸ್. ಏನು ಮಾಡೋದಿಲ್ಲ, ಆದ್ರೆ ಒಂದ್ ಮಾತು ಹೇಳು. ನನ್ನ ನಾಗಮಣಿ ಎಲ್ಲಿದೆ? ಸರ್ಪರಾಜ, ನನಗೆ ಯಾವ ನಾಗಮಣಿ ಬಗ್ಗೆನೂ ಗೊತ್ತಿಲ್ಲ. ನಿಜವಾಗ್ಲು, ಸತ್ಯವಾಗ್ಲು, ನಿಜವಾಗ್ಲು. ಇಲ್ಲಿಂದ ಬೇಗ ಓಡಿ ಸಾಹೇಬ್ರೆ. ಕಾಲು ನಡೆದ್ರೆ ಅಲ್ವೇನೋ ಓಡೋದು ಚಮ್ಮತ್ ಸಿಂಗ್. ಸರ್ ಸರ್ಪರಾಜ್ ಅವ್ರೆ, ನಾಗರಾಜ್ ಅವ್ರೆ, ನಾನು ಯಾವ ನಾಗಮಣಿ ಬಗ್ಗೆನೂ ಐ ಆಮ್ ವೆರಿ ಸಾರಿ. ತಿಳಿದಿಲ್ಲ ಅಂತ ಆದ್ರೆ ಹೋಗಿ ತಿಳ್ಕೊಂಡು ಬಾ. ನನ್ನ ನಾಗಮಣಿಯನ್ನು ಯಾರು ಕದ್ದಿದ್ದಾರೆ? ನನ್ನ ನಾಗಮಣಿ ಸಿಕ್ಕಿದ್ರೆ ಸರಿ, ಇಲ್ಲ ಅಂದ್ರೆ ಈ ನಗರದ ಎಲ್ಲ ವಜ್ರಗಳನ್ನ ತಂದು ನನ್ನ ಎದುರಿಗೆ ಇಡು. ನಾನು ಆ ಎಲ್ಲ ಮುತ್ತು ರತ್ನಗಳನ್ನ ಜಗಿದು ಒಂದು ಹೊಸ ದೊಡ್ಡ ನಾಗಮಣಿ ಮಾಡ್ತೀನಿ. ನೀನು ಮತ್ತೆ ಹಾಗೆ ಮಾಡಿಲ್ಲ ಅಂದ್ರೆ ನಾನ್ ನಿನ್ನನ್ನ ಹಾಲಿನೊಂದಿಗೆ ನುಂಗಿ ಬಿಡ್ತೇನೆ. ನಾನು ತರ್ತೇನೆ, ಮತ್ತೆ ತಗೊಂಡು ಬಂದು ನಿಮ್ಗೆ ಕೊಡ್ತೇನೆ. ಇಲ್ಲಿ ನೋಡಿ, ಇನ್ಸ್ಪೆಕ್ಟರ್ ಮನ್ಮಾನಿಗೆ ಯಾವ ಪರಿಸ್ಥಿತಿ ಬಂದಿದೆ. ಇನ್ಸ್ಪೆಕ್ಟರ್ ಮನ್ಮಾನಿ ನಗರದ ಪ್ರತಿಯೊಂದು ಜ್ಯುವೆಲ್ಲರ್ ಶಾಪ್ಗೆ ಹೋಗಿ ವಜ್ರ ಕೇಳ್ತಿದ್ದಾರೆ. ಯಾರಾದ್ರೂ ಕೊಟ್ಟಿಲ್ಲ ಅಂದ್ರೆ ಅವರಿಂದ ಕಸಿದುಕೊಳ್ತಿದ್ದಾರೆ. ಜ್ಯುವೆಲ್ಲರ್ಸ್ ಮನ್ಮಾನಿ ಸರ್ ಅವರನ್ನ ಓಡಿಸ್ತಿದ್ದಾರೆ. ಇಂತಹ ದೃಶ್ಯ ಇನ್ನೊಮ್ಮೆ ನೋಡೋದಕ್ಕೆ ಸಿಗೋದಿಲ್ಲ. ಮುಂದಿನ ಘಟನೆ ಬಗ್ಗೆ ತಿಳಿಯೋಣ ಸ್ವತಃ ಮನ್ಮಾನಿಯವರಿಂದಲೇ. ಸರಿ, ಈಗ ಮನ್ಮಾನಿ ಸರ್ ಅವರೇ, ಪಬ್ಲಿಕ್ಗೆ ನೀವೇನು ತಿಳಿಸಬಯಸ್ತೀರಾ? ನಾ ಏನ್ ಹೇಳಿ ನಾನಂತೂ ಇಷ್ಟು ಹೇಳಬೇಕಾಗಿದೆ. ನಾನು ಗಟ್ಟು ಬಟ್ಟು ನಾ ಬಿಡೋದಿಲ್ಲ. ಯಾಕಂದ್ರೆ ಸರ್ಪರಾಜನ ನಾಗಮಣಿಯನ್ನ ಗಟ್ಟು ಬಟ್ಟುನೇ ಕದ್ದಿರಬೇಕು. ಮತ್ತೆ ಸರ್ಪರಾಜ ಅದನ್ನ ಪಡೆಯೋದಕ್ಕಾಗಿ ಏನ್ ಬೇಕಾದ್ರೂ ಮಾಡಬಹುದು. ಅರೇ ಸುಟ್ಟಾಕ್ದ ಕಣೋ, ಸುಟ್ಟಾಕ್ದ. ಚಮ್ಮತ್ ಸಿಂಗ್, ನಾನ್ ಚಾಯನ ಕುಡಿಯೋದಕ್ಕಾಗಿ ಕೇಳಿದ್ದು, ಸ್ನಾನ ಮಾಡೋದಕ್ಕಲ್ವೋ? ಸಾರಿ ಸಾಹೇಬ್ರೆ, ನಾನು ಯೋಚನೆ ಮಾಡ್ತಾ ಇದ್ದೆ ಈ ಕಥೆಯಲ್ಲಿ ಗಟ್ಟು ಬಟ್ಟು ಎಲ್ಲಿಂದ ಬಂದ್ರು ಸಾಹೇಬ್ರೆ? ಚಮ್ಮತ್ ಸಿಂಗ್, ಈ ಪ್ರಾಬ್ಲಮ್ ಇಂದ ಹೊರಗೆ ಬರುವಂತ ದಾರಿ ಗಟ್ಟು ಬಟ್ಟುನೇ ಹುಡುಕ್ತಾರೆ. ನಾನೇನಾದ್ರೂ ಅವರನ್ನ ಸಿಕ್ಕಾಕ್ಸಿದ್ರೆ ಈ ಪ್ರಾಬ್ಲಮ್ ಇಂದ ಹೊರಗೆ ತಾವು ಹೋಗ್ತಾರೆ, ಮತ್ತೆ ನಮ್ಮನ್ನ ಹೊರಗೆ ತೆಗಿತಾರೆ ಕಣೋ. ಸಾಹೇಬ್ರೆ, ನೀವು ಮಹಾನ್ರು, ಈ ದೇಶದ ಹೆಮ್ಮೆ. ಹಾ ಸಾಹೇಬ್ರೆ. ಈಗ ನೀವೆಲ್ಲ ನೋಡಿದ್ರಲ್ಲ, ಇನ್ಸ್ಪೆಕ್ಟರ್ ಮನ್ಮಾನಿಗೆ ಪೂರ್ತಿ ವಿಶ್ವಾಸವಿರುವುದೇನೆಂದ್ರೆ ಸರ್ಪರಾಜನ ನಾಗಮಣಿಯನ್ನು ಗಟ್ಟು ಬಟ್ಟುವೆ ಕದ್ದಿದ್ದಾರೆ. ಸಾಹೇಬ್ರೆ, ನಾನು ನಿಮ್ಮಿಬ್ಬರನ್ನ ತುಂಬಾ ಒಳ್ಳೆಯವರು ಅಂತ ತಿಳ್ಕೊಂಡಿದ್ದೆ ಸಾಹೇಬ್ರೆ, ತುಂಬಾ ಒಳ್ಳೆಯವರು ಅಂತ. ಆದ್ರೆ ನೀವತ್ತು ಕಳ್ಳರು ಅಂತ ಸಾಬೀತಾಯ್ತು. ಕಳ್ಳರು ಸಾಹೇಬ್ರೆ, ನಾನು ಕಳ್ಳರ ಜೊತೆ ಕೆಲಸ ಯಾವುದೇ ಕಾರಣಕ್ಕೂ ಮಾಡಲ್ಲ ಸಾಹೇಬ್ರೆ. ನನ್ನನ್ನು ಕ್ಷಮಿಸ್ಬಿಡಿ ಸಾಹೇಬ್ರೆ. ನಾನು ಈಗಲೇ ನನ್ನ ರೆಸಿಗ್ನೇಷನ್
ಲೆಟರ್ ನಿಮಗ್ ಬರೆದು ಕೊಡ್ತೇನೆ. ಈಗಲೇ ಕೊಡ್ತೀನಿ ಸಾಹೇಬ್ರೆ. ಓಯ್ ಟಿಂಗ್ ಟಾಂಗ್, ನಿನಗೆ ನಿನ್ನ ಸಾಹೇಬ್ರ ಮೇಲೆ ಭರವಸೆ ಇಲ್ವಾ? ಈ ನ್ಯೂಸ್ ಸುಳ್ಳು ಸುಳ್ಳು. ಸಾರಿ ಸಾಹೇಬ್ರೆ, ವೆರಿ ಸಾರಿ. ಆದ್ರೆ ಕಳ್ಳರ ಜೊತೆ ಕೊಡೋದು ಕೂಡ ಕಳ್ತನನೇ ಆಗುತ್ತೆ. ಅದು ನಿಮಗೂ ಗೊತ್ತು ಸಾಹೇಬ್ರೆ. ಈಗ ಯಾವುದೇ ಅವಕಾಶಗಳಿಲ್ಲ ಸಾಹೇಬ್ರೆ, ಯಾವುದೇ ಅವಕಾಶಗಳಿಲ್ಲ. ಗಟ್ಟು ಬಟ್ಟು ಸಾಹೇಬ್ರೆ. ಮುಂದೆ ಏನ್ ಬರೀಲಿ? ಟೂ ಗಟ್ಟು ಬಟ್ಟು ಸಾಹೇಬ್ರೆ. ಅಶೇಮ್ಡ್ ಸಾಹೇಬ್ರೆ, ಅಶೇಮ್ಡ್. ನಮ್ಮ ಸಾಹೇಬ್ರು ಕಳ್ಳರು ಅಂತ ಗೊತ್ತಾಗಿದೆ, ಕಳ್ಳರು. ಆದ್ದರಿಂದ ಸಾಹೇಬ್ರೆ, ನಾನು ಇದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಾಹೇಬ್ರೆ, ಸಾಹೇಬ್ರೆ, ಮುಂದೆ ಏನ್ ಬರೀಲಿ? ಈ ಟಿಂಗ್ ಟಾಂಗ್ ನೌಕರಿಯಿಂದ ರಿಸೈನ್ ಮಾಡ್ತಾ ಇದ್ದೀನಿ ಸಾಹೇಬ್ರೆ. ಟುಡೇ ಸಾಹೇಬ್ರೆ, ಈಗಲೇ ಸಾಹೇಬ್ರೆ, ಈಗಲೇ ಸಾಹೇಬ್ರೆ. ಬೇರೆ ಏನು ಬರೀಲಿ ಸಾಹೇಬ್ರೆ? ಸಾಹೇಬ್ರೆ, ಸಾಹೇಬ್ರೆಲ್ಲ ಎಲ್ಲೋದ್ರು? ಅಯ್ಯಯ್ಯೋ, ಗಟ್ಟು ಬಟ್ಟುವಿನ ಸಿಕ್ಸನ್ಸ್ ಹೇಳ್ತಾ ಇದೆ, ಇಲ್ಲಿ ಅಪಾಯ ಇದೆ, ಅಪಾಯ. ಆ ಹಾವು ಇಲ್ಲಿಂದ ಹೋಗಿದ್ರೆ ಎಲ್ಲಾದ್ರೂ ಅದ್ರ ಗುರುತು ಬಿಟ್ಟಿರ್ಬಹುದು. ಗಟ್ಟು ಬಟ್ಟು ಮುಂದಕ್ಕೆ ಹೋಗ್ಬೇಡಿ. ಅಲ್ಲಿ ನೋಡಿ, ಕಿಂಗ್ ಕೋಬ್ರಾ ನಿದ್ದೆ ಮಾಡ್ತಾ ಇದೆ. ಕಿಂಗ್ ಕೋಬ್ರಾ ಎಚ್ಚರಕೊಂಡ್ರೆ ತಿಂದು ಬಿಡುತ್ತೆ. ಗಟ್ಟು, ನೀನ್ ನೋಡಿದ್ಯಾ ಆ ಡಾಗಿ ಮತ್ತು ಹಕ್ಕಿ ಎಷ್ಟು ಸುಲಭವಾಗಿ ಹಾವನ್ನು ಮುಟ್ಟಿ ಹೋಗಿವೆ? ಒಂದು ವೇಳೆ ಅದು ನಿಜವಾದೇ ಆಗಿದ್ರೆ ನಿಜವಾದ್ದು ಹಕ್ಕಿ ಮತ್ತು ಡಾಗಿಗೆ ಅದು ಗೊತ್ತಾಗ್ತಿತ್ತು. ಹಾ ಬಟ್ಟು, ನಂಗೂ ಆ ಹಾವು ನಕಲಿಯ ಹಾಗೆ ಕಾಣಿಸ್ತಿದೆ. ನೋಡೋದು ಏನೂ ಮಾಡ್ತಾ ಇಲ್ಲ. ನಡೀರಿ, ಹತ್ರ ಹೋಗಿ ನೋಡೋಣ. ಇಲ್ಲ, ನಾನ್ ನನ್ನ ಗೆಳೆಯನನ್ನು ಬಿಟ್ಟು ಓಡಲ್ಲ. ಈ ಬಾರಿ ಎರಡೆರಡು ಬೇಕೆ. ಅಯ್ಯಯ್ಯೋ ಗಟ್ಟು, ಇದೆಲ್ಲಿಗೆ ಬಂದ್ವಿ ನಾವು? ಹೀಗೆ ಜಾರ್ತಾ ಜಾರ್ತಾ. ಇಲ್ಲ, ನೀವ್ಯಾರು? ನಾನು ಸರ್ಪರಾಜ, ಸರ್ಪಗಳ ರಾಜ. ನಮ್ಮ ಜಗತ್ತಿಗೆ ನಿಮಗಿಬ್ಬರಿಗೂ ಸ್ವಾಗತ. ನಿಮ್ಮಂತ ಮನುಷ್ಯರು ನಮ್ಮ ನಾಗಮಣಿಯನ್ನು ಕದ್ದಿದ್ದಾರೆ. ಕಳ್ಳರು ನೀವುಗಳು. ಒಂದ ನಮ್ಮ ನಾಗಮಣಿ ವಾಪಸ್ ಕೊಡಿ, ಇಲ್ಲ ಅಂದ್ರೆ ಈ ಪಟ್ಟಣದ ಎಲ್ಲಾ ವಜ್ರಗಳನ್ನು ತಂದು ನಮ್ಮೆದುರಿಗೆ ಇಡಿ. ಇಲ್ಲ ಗಟ್ಟು, ಬಟ್ಟುವಿನ ಪತ್ತೆದಾರಿ ಬುದ್ಧಿ ಹೇಳ್ತಾ ಇದೆ. ಈ ಸರ್ಪರಾಜ ಮತ್ತು ಇವನ ಪ್ರಪಂಚ ಎಲ್ಲವೂ ನಕಲಿ ನಕಲಿ. ಇಲ್ಲಾಂದ್ರೆ ನಾಗಮಣಿಯ ಬದಲು ಇವನಿಗೆ ನಿಜವಾದ ವಜ್ರ ಯಾಕೆ ಬೇಕು? ಬಟ್ಟು, ನಿಮ್ಮ ಪತ್ತೆದಾರಿ ಬುದ್ಧಿ ಸರಿಯಾಗಿ ಹೇಳ್ತಾ ಇದೆ. ನಿಜವಾದ ಹಾವು ಹೀಗೆ ಇರಲ್ಲ. ಇವರೆಲ್ಲ ಹಾವಿನ ರೂಪದಲ್ಲಿರುವ ಮನುಷ್ಯರು. ನೀವಿಬ್ರು ಮೆದುಳಿನ ಕುದುರೆಯನ್ನ ಬಹಳ ಜೋರಾಗಿ ಓಡಿಸ್ತಿದ್ದೀರಿ. ಕೋಬ್ರಾದ ಬಿಲಕ್ಕೆ ನುಗ್ಗಿದ್ದೀರಿ, ಆದ್ರೆ ಹೊರಗೆ ಹೇಗೆ ಹೋಗ್ತೀರಿ? ಕೋಬ್ರಾ ಬರುವಾಗ ಶಬ್ದ ಮಾಡಲ್ಲ, ಆದರೆ ಅದು ಬಯಸಿದರೆ ಪೂರ್ತಿ ವಿನಾಶವನ್ನೇ ಮಾಡುತ್ತೆ. ಹಿಡ್ಕೊಳ್ಳೆ ಇಬ್ಬರನ್ನು, ಬಿಡಬೇಡಿ ಅವರನ್ನ. ಬನ್ನಿ, ನೀವು ಕೂಡ ಬನ್ನಿ. ಇಲ್ಲ ಗಟ್ಟು, ನೀನ್ ಎದುರಿಗಿರುವವರನ್ನು ನೋಡ್ಕೋ. ಬಟ್ಟು ಹಿಂದಿನಿಂದ ಆವರಿಸ್ತಿರ್ತಾನೆ. ಓಕೆ, ನಡಿ. ನೀವೆಲ್ಲ ಏನ್ ಮಾಡ್ತಾ ಇದ್ದೀರಿ? ಮದುವೆಗೆ ಬಂದಿದ್ರಾ? ಕುಣಿಯೋದು ನಿಲ್ಸಿ, ಮತ್ತೆ ಹೊಡೀರಿ ಇಬ್ರಿಗೂ. ಸಾರಿ ಸರ್, ಇವನು ಎಷ್ಟು ಚೆನ್ನಾಗಿ ಬೀಮ್ ಬಾರಿಸ್ತಿದ್ದ ಅಂದ್ರೆ ನಮ್ಗೆ ಕಂಟ್ರೋಲ್ ಮಾಡೋದಕ್ಕೆ ಆಗ್ಲಿಲ್ಲ. ಬಟ್ಟು, ನೀವು ಮೆಟ್ಟಿಲು ಹತ್ತಿ ಬೇಗ. ಓಹೋ ಬಟ್ಟು, ಮೆಟ್ಟಿಲು ಅಲ್ಲಿ ಅಲ್ಲ, ಇಲ್ಲಿದೆ, ಇಲ್ಲಿ. ಅಯ್ಯಯ್ಯೋ, ಬಟ್ಟು ಗಮನಿಸ್ಲೇ ಇಲ್ಲ.
ತಡೀರಿ ಅವರನ್ನು, ಅವರು ಪಾರಾಗಿ ಹೋಗಬಾರ್ದು. ಫಿನಿಶ್ ಮಾಡಿ ಅವರನ್ನ, ಫಿನಿಶ್ ಮಾಡಿ. ಗಟ್ಟು ಬಟ್ಟು ಇಬ್ರು ಕೈಯಿಂದ ತಪ್ಪಿಸ್ಕೊಂಡು ಹೋದ್ರು. ಅವರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಅವರು ಹೊರಗೆ ಹೋಗಿ ನಾವು ನಕಲಿ ಹಾವುಗಳು ಅಂತ ಖಂಡಿತ ಎಲ್ರಿಗೂ ಹೇಳ್ತಾರೆ. ಎಲ್ಲ ಸಿದ್ಧತೆ ಮಾಡಿ, ಆದಷ್ಟು ಬೇಗ ನಗರದ ಎಲ್ಲ ಅಂಗಡಿಗಳಿಂದ ಮುತ್ತು ರತ್ನಗಳನ್ನ ದೋಚಿಕೊಂಡು ಓಡೋಗಿ. ಮುಂದೆ ಏನ್ ಬರೀಲಿ ಸಾಹೇಬ್ರೆ? ಟು ದ ಗಟ್ಟು ಬಟ್ಟು ಸಾಹೇಬ್ರೆ, ಐ ಆಮ್ ರಿಸೈನ್ ಸಾಹೇಬ್ರೆ. ಯು ಆರ್ ಥೀಪ್, ಕಳ್ರು ಸಾಹೇಬ್ರೆ. ನೀವು ಟಿಂಗ್ ಟಾಂಗ್, ಈ ರೆಸಿಗ್ನೇಷನ್ ನಿಲ್ಸಿ. ಕಳ್ರು ನಾವಲ್ಲ, ಆ ಹಾವು ಅವೆಲ್ಲ ನಕಲಿಗಳು. ನನಗಂತೂ ಮೊದ್ಲಿಂದನೇ ಗೊತ್ತಿತ್ತು ನಮ್ ಗಟ್ಟು ಬಟ್ಟು ಸಾಹೇಬ್ರು ಯಾವುದೇ ರೀತಿಯಾದ ತಪ್ಪು ಕೆಲಸ ಮಾಡಕ್ ಸಾಧ್ಯವೇ ಇಲ್ಲ ಅಂತ. ನೀವು ಸಾಹೇಬ್ರೆ ಸಾರಿ, ಈಗಂತ ನನಗೆ ಸಾರಿ ಅಂತ ಲೆಟರ್ ಬರೀಬೇಕಾಗುತ್ತೆ. ಸಾರಿ ಲೆಟರ್ ಅಲ್ಲಿ ಏನ್ ಬರೀಲಿ? ಗಟ್ಟು ಬಟ್ಟು ಸಾಹೇಬ್ರೆ. ಹಲೋ ಮನ್ಮನಿ ಅವರೇ, ಸರ್ ನಾವು ಗಟ್ಟು ಮಾತಾಡ್ತಾ ಇದ್ದೀನಿ. ಈಗ ಏನು ಹೇಳೋದು ಕೇಳೋದು ಅಂತ ಏನೂ ಇಲ್ಲ. ನಾಗಮಣಿನ ಹುಡುಕೊಂಡು ಬನ್ನಿ, ಇಲ್ಲ ಅಂದ್ರೆ ಜೈಲಿಗೆ ಹೋಗೋದಕ್ಕೆ ತಯಾರಾಗಿರಿ. ನಾಗಮಣಿ ಕೊಡೆ. ನಾನು ನಿಜ ಹೇಳ್ತಿದ್ದೀನಿ, ನನ್ನ ಹತ್ರ ಇಲ್ಲ ಯಾವುದೇ ನಾಗಮಣಿ ಇಲ್ಲ. ನಿಜ ಹೇಳ್ತಿದ್ದೀನಿ ಅಣ್ಣ, ನಿಜ ಹೇಳ್ತಿದ್ದೀನಿ ನಾನು. ನಿಜ ಇಲ್ಲ ಅಣ್ಣ, ನನ್ನಲ್ಲಿ ನಾಗಮಣಿ ಇಲ್ಲ. ನಾಗಮಣಿ ಇಲ್ಲ ಅಂದ್ರೆ ಅಂಗಡಿಲಿರುವ ಎಲ್ಲ ವಜ್ರಗಳನ್ನ ನನ್ನ ಬಾಯಿಗೆ ಹಾಕೋ. ತಗೋ ಎಲ್ಲ ತಗೋ, ಆದ್ರೆ ನನ್ನನ್ನ ಬಿಟ್ಬಿಡಪ್ಪ, ನನಗೆ ಏನು ಮಾಡಬೇಡ. ಕೋಬ್ರಾ ಸಿಂಗ್ ಎಲ್ಲಿ ಹೋದ್ರು ಅಲ್ಲಿ ಶಬ್ದ ಬರಲ್ಲ, ಆದ್ರೆ ಕೋಬ್ರಾ ಹೋದಾಗ ವಿನಾಶದ ಗುರುತನ್ನ ಬಿಟ್ಟು ಬಿಡುತ್ತೆ. ಎಲ್ಲಿದೆ? ಹಲೋ ಇನ್ಸ್ಪೆಕ್ಟರ್, ಇವತ್ತು ಸಿಕ್ಕಿದ್ದೀಯಾ? ಕಳೆದ ಬಾರಿ ನೀನು ಪ್ರಾಣ ಉಳಿಸ್ಕೊಂಡು ಬಂದಿದ್ದೆ, ಆದ್ರೆ ಈಗ ಎಲ್ಲಿ ಹೋಗ್ತೀಯಾ? ನನ್ನ ನಾಗಮಣಿ ತಂದಿದ್ದೀಯಾ? ಅಲ್ಲ ನಿನಗೆ ಕಚ್ಚಲ? ಹೇಳು, ಬೇಗ ಹೇಳು. ಕಚ್ಚಲ ಹೇಳು, ಬೇಗ ಹೇಳು. ಬೇಡ, ಕಚ್ಚಬೇಡ, ಸರ್ಪರಾಜ, ನಾಗಮಣಿ ತಗೊಂಡು ಬರ್ತೀನಿ. ಸಾಹೇಬ್ರೆ, ನೀವು ಮಹಾನ್ರು, ಈ ದೇಶದ ಹೆಮ್ಮೆ, ರೆಕ್ಕೆ ಇಲ್ಲದೆ ಹಾರಿದ್ದೀರಾ ಸಾಹೇಬ್ರೆ. ನಕಲಿ ಆದ್ರೂ ಸರಿ, ಆದ್ರೆ ಇಷ್ಟು ದೊಡ್ಡ ಹಾವು ಎಲ್ಲೆಲ್ಲ ಹೋಗುತ್ತೋ ಅಲ್ಲಿ ಖಂಡಿತ ಗುರುತಿರುತ್ತೆ. ಹಾ, ಇಲ್ಲಿದೆ ಗುರುತು. ಇಲ್ಲಿ ಹೋಗಿದೆ, ಮತ್ತೆ ಇಲ್ಲಿ ಇಲ್ಲ. ಇದೇನು ಗುರುತಿನ ಕಾಣಿಸ್ತಿಲ್ಲ? ನೋ ಡೌಟ್ ಆ ನಕಲಿ ಸರ್ಪರಾಜ ಕಾಡಿಗೆ ಹೋಗಿದೆ. ವೆರಿ ಗುಡ್ ಬಟ್ಟು, ಈಗ ಬೇಗ ಕೂತ್ಕೊಳ್ಳಿ, ನಾವು ಅದನ್ನ ಕಾಡಿಗೆ ಹೋಗಿ ಹಿಡಿಯೋಣ. ಅರೆ ಗಟ್ಟು, ನಾವು ಕೂತ್ರೆ ಹಿಡಿಯೋದು ಹೇಗೆ? ಓಹೋ ಬಟ್ಟು, ನೆಲದ ಮೇಲಲ್ಲ, ಜೀಪ್ನಲ್ಲಿ ಕೂತ್ಕೊಳ್ಳಿ, ಜೀಪ್ನಲ್ಲಿ. ಓ ಗಟ್ಟು, ನನ್ ಗೆಳೆಯ ಇನ್ಸ್ಟ್ರಕ್ಷನ್ ಸರಿಯಾಗಿ ಕೊಡಪ್ಪ. ಕೋಬ್ರಾ
ಬರುವಾಗ ಶಬ್ದ ಮಾಡಲ್ಲ, ಆದ್ರೆ ಹೋಗುವಾಗ ವಿನಾಶದ ಗುರುತನ್ನ ಬಿಟ್ಟು ಹೋಗುತ್ತೆ. ನಾವು ಕೂಡ ಪೂರ್ತಿ ನಗರದಲ್ಲಿ ವಿನಾಶದ ಗುರುತನ್ನ ಬಿಟ್ಟು ಬಂದಿದ್ದೀವಿ. ಕೋಬ್ರಾ ಸಿಂಗ್, ನೀವು ಕೇವಲ ಗುರುತನ್ನು ಬಿಟ್ಟು ಬಂದಿದ್ದೀರಾ. ನಾವು ನಿಮ್ಮನ್ನು ನಾಶ ಮಾಡೋಕೆ ಬಂದಿದ್ದೀವಿ. ಈಗ ಜೈಲ್ನಲ್ಲಿ ಇರೋಕೆ ರೆಡಿ ಆಗಿರಿ. ನೀವಿಬ್ರು ನಾನು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚೇ ಬುದ್ಧಿವಂತರಾಗಿದ್ದೀರಾ. ನನ್ನ ಬಳಿ ಬಹಳ ವಜ್ರಗಳಿವೆ. ನಾವಿಬ್ರು ಇದನ್ನ ಅರ್ಧ ಪಾಲ್ ಮಾಡಿ ನಮ್ಮ ದಾರಿ ಯಾಕೆ ಹಿಡಿಬಾರ್ದು? ಕೋಬ್ರಾ ಸಿಂಗ್, ನಾವು ಕೆಟ್ಟ ಕೆಲಸ ಮತ್ತು ಕೆಟ್ಟ ಜನರ ಸಹವಾಸ ಯಾವತ್ತೂ ಮಾಡಲ್ಲ. ಹಾಗಾದರೆ ಈಗ ಹೊಡೆತ ತಿನ್ನೋದಿಕ್ಕೆ ಸಿದ್ಧರಾಗಿ. ಕಾಪಾಡಿ, ಅರೆ ಕಾಪಾಡಿ ನನ್ನನ್ನ, ಅರೆ ಕಾಪಾಡಿ. ಜಕಾಸ್ ಗಟ್ಟು, ಎಲ್ರಿಗೂ ಹೊಡಿಬೇಡ. ಬಟ್ಟುಗೂ ಕೆಲವರನ್ನು ಬಿಟ್ಟು ಬಿಡು. ಬಟ್ಟುಗೆ ಈ ಗೇಮ್ ನಲ್ಲಿ ತುಂಬಾ ಮಜಾ ಬರ್ತಿದೆ. ಕೆಬ್ಬಟ್ಟು, ಗಟ್ಟು ಬಟ್ಟುವಿನ ಗೆಳೆತನ, ಶತ್ರುಗಳ ಪತನ. ನನ್ನಿಂದ ಪಾರಾಗುವ ಹಾಗಿಲ್ಲ. ಹ್ಯಾಂಡ್ಸ್ ಅಪ್! ಯಾರು ತಮ್ಮ ಜಾಗದಿಂದ ಅಲಗಾಡಬಾರದು. ಯಾರಾದ್ರೂ ನನಗೆ ಸಹಾಯ ಮಾಡಿ. ಅರೆ, ನಾನು ಪೊಲೀಸ್ ಫ್ಯಾನು. ಪೊಲೀಸ್, ಅರೆ ಯಾರಾದ್ರೂ ಕಾಪಾಡಿ. ಪೊಲೀಸ್ ಮ್ಯಾನ್, ಹೆಲ್ಪ್! ಹೊರಗೆ ತೆಗೀರೋ. ಅರೆ, ನಾನು ಎಲ್ಲಿದ್ದೀನಿ? ಚಮ್ಮನ್ ಸಿಂಗ್, ನಾನು ಸರ್ಪ ಲೋಕದಲ್ಲಿದ್ದೀನೇನು? ಹೇಳು. ಇಲ್ಲ ಸಾಹೇಬ್ರೆ, ನೀವು ಭೂಲೋಕದಲ್ಲೇ ಇದ್ದೀರಿ. ತಗೊಳ್ಳಿ ಸಾಹೇಬ್ರೆ, ಚಹಾ ಕುಡೀರಿ.